ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಹಾಸ್ಟೆಲ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಹಾಸ್ಟೆಲ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ 2026ರಲ್ಲಿ ಈ ಕರ್ಕಾಟಕ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಗ್ರಹಗಳ ಗೋಚಾರ ಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ, ಗುರುಗ್ರಹ ಇದ್ದಲ್ಲೇ ಇರ್ತದೆ, ಶನಿ ಗ್ರಹ ಯಥಾಸ್ಥಿತಿ, ಇನ್ನು ರಾಹು ಮತ್ತು ಕೇತುಗಳು ಕೂಡ ಕ್ರಮವಾಗಿ ಯಥಾಸ್ಥಿತಿಯನ್ನು ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನ ಪಡಿತದೆ. ಈ ಮೇ ತಿಂಗಳಲ್ಲಿ ಉಳಿದ ಮೊದಲ 15 ದಿನಗಳಲ್ಲಿ ಮೇಷರಾಶಿಯಲ್ಲಿ ಇರ್ತದೆ. ಇನ್ನು ಮಂಗಳ ಗ್ರಹವು 11 ಮೇ 2026ರಂದು ಮೇಷರಾಶಿಗೆ ಪ್ರವೇಶ ಪಡಿತದೆ. ಇನ್ನ ಮೊದಲ 11 ದಿನಗಳಲ್ಲಿ ಏನು ಮೀನರಾಶಿಯಲ್ಲೇ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಬುಧ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಇನ್ನು ಶುಕ್ರ ಗ್ರಹವು 14 ಮೇ 2026ಕ್ಕೆ ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತಕ್ಕಂಥದ್ನ ನಾವು ಕಾಣಬಹುದಾಗಿದೆ. ಈ ಒಂದು ಗ್ರಹ ಸ್ಥಿತಿಗೆ, ಈ ಒಂದು ಗೋಚಾರ ಸ್ಥಿತಿಗೆ ನಾವು ಕರ್ಕಾಟಕ ರಾಶಿಗೆ ಫಲಾಫಲಗಳನ್ನು ನೋಡೋದಾದ್ರೆ, ಕಟಕ ರಾಶಿಯ 10ನೇ ಮನೆ ಮತ್ತು ಕರ್ಮಾಧಿಪತಿಯಾದ ಮಂಗಳ 10ನೇ ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಸ್ವಂತ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಂಗಳ ಗ್ರಹವು ಕರ್ಕಾಟಕ ರಾಶಿಗೆ ಪೂರ್ವ ಪುಣ್ಯ ಸ್ಥಾನಕ್ಕೂ ಅಧಿಪತಿ, ಹಾಗೆಯೇ 10ನೇ ಮನೆಗೂ ಅಧಿಪತಿಯಾಗಿ 10ನೇ ಮನೆಗೆ, ಸ್ವಂತ ಮನೆಗೆ ಪ್ರವೇಶವನ್ನು ಪಡಿತಕ್ಕಂಥದ್ದು ತುಂಬಾ ಶುಭಕರ ಕರ್ಕಾಟಕ ರಾಶಿಗೆ. ಇದರಿಂದ ಉದ್ಯೋಗ ಭಾಗ್ಯ ಕರ್ಕಾಟಕ ರಾಶಿಗೆ ಸಿಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಖಂಡಿತ ಈ ಏನು ಮೇ 11ನೇ ತಾರೀಕಿನ ನಂತರ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಉದ್ಯೋಗದಲ್ಲಿ ವರ್ಗಾವಣೆ, ಬಡ್ತಿ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಸೂರ್ಯ 11ರಲ್ಲಿರುವುದರಿಂದ ಹೊಸದಾಗಿ ಯಾರೆಲ್ಲ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದೀರಿ, ಸರ್ಕಾರಿ ಸಂಬಂಧಿತ ಉದ್ಯೋಗಗಳಿಗೂ ಕೂಡ ಇದು ಶುಭ ಅಂತಾನೆ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರ ಮಕ್ಕಳಿಗೂ ಕೂಡ ಉದ್ಯೋಗವಿಲ್ಲದವರಿಗೆ 5ನೇ ಅಧಿಪತಿ 10ನೇ ಮನೆಯಲ್ಲಿರುವುದರಿಂದ ಏನು ಕರ್ಕಾಟಕ ರಾಶಿಯವರ ಮಕ್ಕಳು ಇರ್ತಾರೆ, ಅವ್ರ ಮಕ್ಕಳು ಉದ್ಯೋಗಕ್ಕೆ ಅರ್ಹರಾಗಿದ್ರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ನ, ಉದ್ಯೋಗ ವಿಷಯದಲ್ಲಿ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಸರ್ಕಾರದ ಎಲ್ಲ ಕೆಲಸ ಕಾರ್ಯ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳೆಲ್ಲವೂ ಸುಲಭವಾಗಿ ಕೈಗೆಟುತ್ತವೆ. ಯಾಕಂದ್ರೆ ಮೇ 15ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಲಾಭ ಸ್ಥಾನದಲ್ಲಿ ಅಥವಾ 11ನೇ ಮನೆಯಲ್ಲಿರುವುದು ಸರ್ಕಾರದಿಂದ ಸಿಗ್ತಕ್ಕಂತ ಎಲ್ಲಾ ಸೌಲಭ್ಯಗಳು. ಏನೋ ಒಂದು ಅರ್ಜಿ ಹಾಕಿರ್ತೀರಾ, ಒಂದು ಸೌಲಭ್ಯಕ್ಕೆ, ಒಂದು ಮನೆಗೋ, ಒಂದು ಲೋನಿಗೋ, ಅಥವಾ ಇನ್ಯಾವುದೋ ಒಂದು ಪೆನ್ಷನ್ಗೋ, ಇಂಥ ಸಮಯದಲ್ಲೇ ಅದು ಅಪ್ರೂವ್ ಆಗ್ತಕ್ಕಂಥದ್ದು ಅಥವಾ ಅನುಮೋದನೆ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಯಾವ್ದಾದ್ರು ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಯಾವ್ದೋ ಒಂದು ಫೈಲ್ ಏನ್ ಮಾಡಿರೋ ನಿಮ್ದು ಮೂವ್ ಆಗ್ತಿರಲ್ಲ, ಈ ಟೈಮಲ್ಲಿ ಪ್ರಯತ್ನ ಪಟ್ಟಿದ್ರೆ ಖಂಡಿತ ಆ ಅಧಿಕಾರಿಗಳು ನಿಮಗೆ ಅದನ್ನ ಅನುಮೋದಿಸಿ ಕೊಡ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳು. ಇನ್ನು ಸ್ನೇಹಿತರು, ಬಂಧು ವರ್ಗ, ಕಿರಿಯ ಸೋದರ ಸೋದರಿಯರಿಂದ ಪರಸ್ಪರ ಲಾಭ ಆಗ್ತಕ್ಕಂಥದ್ದು. ಕಿರಿಯ ಏನು ಯಂಗರ್ ಬ್ರದರ್ ಆರ್ ಸಿಸ್ಟರ್ ಇದ್ರೆ ಅವರಿಗೆ ನಿಮ್ಮಿಂದ ಲಾಭ ಆಗ್ತಕ್ಕಂಥದ್ದು, ನಿಮ್ಮಿಂದ ಅವ್ರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ನಿಮಗ್ ಲಾಭ ಆಗ್ತಕ್ಕಂಥದ್ದು, ನಿಮ್ಮಿಂದ ಅವ್ರಿಗೆ ಶುಭ, ಅವರಿಂದ ನಿಮಗ್ ಶುಭ ಆಗ್ತಕ್ಕಂಥದ್ದನ್ನ ಕರ್ಕಾಟಕ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಕರ್ಕಾಟಕ ರಾಶಿಯ ಸರ್ಕಾರಿ ಉದ್ಯೋಗಿಗಳು ಮತ್ತು ರಾಜಕಾರಣಿಗಳಿಗೆ ಅಭಿವೃದ್ಧಿ. ಏನು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸರ್ಕಾರಿ ಉದ್ಯೋಗದಲ್ಲಿದ್ರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಮನೋಕಾಮನೆ ಅಂತ ಅವ್ರಿಗೆ ಬೇಕಾದ ಕಡೆ ವರ್ಗಾವಣೆ ಆಗ್ತಕ್ಕಂಥದ್ದು, ಅವರಿಗೆ ಬೇಕಾದಂತ ಪುರಸ್ಕಾರ, ಸನ್ಮಾನ, ಪ್ರಶಂಸೆಗಳೆಲ್ಲವೂ ಸಿಗ್ತವೆ. ಇನ್ನು ರಾಜಕಾರಣಿಗಳಿಗೂ ಕೂಡ ಈ ಸಂದರ್ಭದಲ್ಲಿ
ಅವರಿಗೆ ಅನುಕೂಲಕರ ಆಗ್ತದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಪೊಲೀಸು, ಮಿಲಿಟರಿ ಮತ್ತು ಭದ್ರತಾ ದಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇಂಜಿನಿಯರ್ಗಳು, ನಂತರ ಆ ಮೈನಿಂಗ್ ಇಲಾಖೆಯಲ್ಲಿ ಕೆಲಸ ಮಾಡ್ತವ್ರು, ಮತ್ತು ಅಡುಗೆ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಈ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಒಂದು ಉತ್ತಮವಾದ ಫಲ, ಉತ್ತಮವಾದ ವ್ಯಾಪಾರ ವ್ಯವಹಾರಗಳೆಲ್ಲ ಸುಗಮವಾಗಿ ಜರುಗಿ ಅವ್ರಿಗೆ ಲಾಭ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಇನ್ನು ತಾಯಿಯಿಂದ ಲಾಭ ಆಗ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಇನ್ನು ಭೂಮಿ, ಸೈಟು ಮತ್ತು ವಾಹನ ಕೊಳ್ಳುವ ಯೋಗ ಈ ಕರ್ಕಾಟಕ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿದೆ. ಯಾಕೆಂದ್ರೆ 10ನೇ ಮನೆಯಲ್ಲಿ ಕುಜ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ 4ನೇ ಅಧಿಪತಿಯಾದ ಶುಕ್ರನು 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿರೋದ್ರಿಂದ ವಾಹನಕಾರಕ 4ನೇ ಅಧಿಪತಿ, ಹಾಗೆ ಅದು ಶುಕ್ರನಾಗಿರೋದ್ರಿಂದ ಭೂಮಿ, ಸೈಟು, ಮನೆ ಈ ತರ ವಿಚಾರಗಳಿಗೆ ಒಂದು ಏನು ಒಂದು ಲಕ್ಸುರಿಯಸ್ ಥಿಂಗ್ಸ್ ಅದ್ರ ಬಗ್ಗೆ ತುಂಬಾ ದಿನದಿಂದ ಕೊಂಡ್ಕೊಳ್ಳೋ ಅಂತ ಕನಸು ಮನಸ್ಸು ಎಲ್ಲವೂ ಕೂಡ ನಿಮ್ಗಿದ್ರೆ ಈ ಸಂದರ್ಭದಲ್ಲಿ ನೀವು ಪ್ರಯತ್ನ ಪಡಿ, ಅದು ಈಸಿಯಾಗಿ ನಿಮ್ಗೆ ದೊರಕತಕ್ಕಂಥದ್ನ ಕಾಣಬಹುದು. ಇನ್ನು ಕುಟುಂಬದಲ್ಲಿ ಸೌಖ್ಯ, ಸುಖ, ಸಂತೋಷಗಳೆಲ್ಲವೂ ಕೂಡ ತುಂಬಿ ತುಳುಕ್ತವೆ. ಯಾಕಂದ್ರೆ 4ನೇ ಅಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 3ನೇ ಅಧಿಪತಿ ಸೂರ್ಯನ ಸಂಬಂಧ ಪಡೆಯುವುದರಿಂದ ಏನು ಇವರ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು, ಏನು ಇವರ ಭುಜಬಲ ಪರಾಕ್ರಮದಲ್ಲಿಯೂ ಕೂಡ ಇವರ ಮನೋಸ್ಥಿತಿ ಹೆಚ್ಚಾಗ್ತಕ್ಕಂಥದ್ನ ನಾವು ಕಾಣಬಹುದು. ಹಾಗೆ ಇವರೆಲ್ಲ ಕೈ ಹಾಕಿದ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ನ ಕಾಣಬಹುದಾಗಿದೆ. ಇಷ್ಟು ಏನು ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಂಬಂಧಿಸಿದಂತ ಫಲಾಫಲಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.